ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಒಂದ್ರಾತಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ. ಪ್ರಮುಖ ರಸ್ತೆನೇ ಕೆರೆಯಾಗಿ ಮಾರ್ಪಾಡಾಗಿ ಹೋಗಿದೆ ಅಂತೆ. ಕೋಟಿ ಕೋಟಿ ಖರ್ಚು ಮಾಡಿದ್ರೂ ಕೂಡ, ಟೆಂಡರ್ ಪಡ್ಕೊಂಡು ಕಾಮಗಾರಿ ಆರಂಭ ಮಾಡಿದ್ರೂ ಕೂಡ ಇಲ್ಲಿ ತನಕ ಆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇದರಿಂದ ಅಧಿಕಾರಿಗಳು, ಅಲ್ಲಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಎಲ್ಲಿ ಯಾವ ರೀತಿ ಅವ್ಯವಸ್ಥೆ ಇದೆ ಆ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾತ್ರಿ ಇಡೀ ಸುರಿದ ಮಳೆ, ಬೆಳಗ್ಗೆ ಎದ್ದ ಜನರಿಗೆ ಎದುರಾದದ್ದು ಕೆಸರಿನ ಕಹಿ ಚಿತ್ರ. ರಸ್ತೆ ತುಂಬಾ ನೀರು ನಿಂತು ಸಂಚಾರವೇ ಸಾಹಸವಾಗಿ ಪರಿಣಮಿಸಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಬೈಪಾಸ್ ಸಮೀಪದ ಚೌಡಯ್ಯ ನಗರದಲ್ಲಿ ರಸ್ತೆ ಮತ್ತು ಚರಂಡಿ ಅವ್ಯವಸ್ಥೆ ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದೆ. ದ್ವಿಚಕ್ರ ವಾಹನ ಸವಾರರು ಜಾರಿ ಬೀಳುವ ಬೀದಿಯಲ್ಲಿ ಸಾಗ್ತಿದ್ರೆ, ಶಾಲಾ ಮಕ್ಕಳು ಹಾಗೂ ವಯೋವೃದ್ಧರು ಪ್ರತಿಯೊಂದು ಹೆಜ್ಜೆಯನ್ನ ಎಚ್ಚರಿಕೆಯಿಂದ ಇಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳಿಗೆ ಮತ್ತು MLA ಅವರಿಗೆ ದೂರ ಲೆಟರ್ನೂ ಕೊಟ್ಟಿವಿ ಮತ್ತು ಕಂಪಲ್ಸರಿ ಅದನ್ನು ಸ್ಯಾಂಕ್ಷನು ತೊಗೊಂಡಿದ್ದ ಮೇಲೆ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗೈತಿ. ಬೈಪಾಸ್ ಅದನ್ನು ಎತ್ತರ ಮಾಡಿ ಸರಿಯಾಗಿ ಮಾಡಿಕೊಡ್ತೀನಿ ಅಂತ ಹೇಳಿ ಟೆಂಡ್ರು ಆಯ್ತು. ಟೆಂಡ್ರ್ ಆಗಿದ ಮೇಲೆ ಪೂಜೆನೂ ಆಗಾಗ್ತಾಯಿರಲ್ಲ, MLA ಅವರು ಬರಾಕ್ತಾಯಿರಲ್ಲ, ಏನೂ ಮಾಡೋಕ್ತಾಯಿರಲ್ಲ. ಅಧಿಕಾರಿಗಳಿಗೆ ಹೇಳಿದ್ವಿ, DC ಅವ್ರಿಗೆ ಹೇಳಿದ್ವಿ, ಮತ್ತು ಹಿಂದಿನ DC ಅವರು ಎಲ್ಲ ಇದನ್ನು ಮಾಡ್ಕೊಂಡು ಅವ ಟೈಮ್ದಾಗ ನೋಡ್ಕೊಂಡು ಹೋದರು. ನೀರಾಗಿ ಬಂದು ನಿಂತು ಬಂದು ಹೋದ್ರೂ ಒಳ್ಳೆದನ್ನು ಏನೂ ಆಗಿದ್ದಿಲ್ಲ. ಸುಮಾರು 1,97,00,000 ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿಗೆ ಟೆಂಡರ್ ಮಂಜೂರಾದರೂ ಕಾಮಗಾರಿ ಇನ್ನೂ ಅಪೂರ್ಣವಾಗಿದೆ. ಚರಂಡಿ ಕಾಮಗಾರಿ ಸ್ಥಗಿತಗೊಂಡ ಪರಿಣಾಮ ಮಳೆ ನೀರು ಸರಾಗವಾಗಿ ಹರಿಯದೆ ರಸ್ತೆಯಲ್ಲೇ ನಿಂತಿದೆ. ಇದರ ಪರಿಣಾಮ ವಾರ್ಡ್ ಸಂಖ್ಯೆ 16 ಹಾಗೂ 17ರ ನಿವಾಸಿಗಳು ಪ್ರತಿನಿತ್ಯ ಸಂಕಷ್ಟ ಎದುರಿಸುತ್ತಿದ್ದು, ಮಹಿಳೆಯರು, ವಿದ್ಯಾರ್ಥಿಗಳು ಹಾಗೂ ಉದ್ಯೋಗಸ್ಥರ ಓಡಾಟವೇ ದುಸ್ತರವಾಗಿದೆ. ಕೂಡಲೇ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಪೂರ್ಣಗೊಳಿಸಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಅಲ್ಲಿ ರೋಡಿನ ಕೆಲಸ ಜಲ್ದಿ ಮಾಡಬೇಕು ಅನ್ನೋದು ನಾವು ಹೇಳ್ತಾ ಇದ್ದೀವಿ. ಏನೋ ಹೇಳ್ತಾರೆ, ಕಾಗದನಲ್ಲಿ ತೋರ್ಸಾಕತ್ತೈತೆ, ಪೇಪರ್ನಲ್ಲಿ ತೋರ್ಸಾಕತ್ತೆ, ಸ್ಯಾಂಕ್ಷನ್ ಆಗೈತೆ ಅಂತ. ಆದ್ರೂ ಕೆಲಸ ಚಾಲೂ ಆಗುವಲ್ದು. ನಾವು ಇದು ಕೆಲಸ ಚಾಲೂ ಆಗ್ಬೇಕಂತ ಹೇಳಿ ಎರಡೂ ಕೈ ಮುಗಿದು ಹೇಳ್ತಾ ಇದ್ದೀವಿ. ಅದು ಕೆಲಸ ಜಲ್ದಿ ಚಾಲೂ ಮಾಡಬೇಕು. ಚಾಲೂ ಮಾಡ್ಲಿಕ್ಕಂದ್ರೆ ನಾವು ಮುನ್ಸಿಪಾಲ್ಟಿಗೆ ಎಲ್ಲರೂ ಹೋಗಿ ತಕರಾರು ಮಾಡ್ತೀವಿ, ಇದು ಕೆಲಸ ಮಾಡಿ ಅಂತ ಹೇಳಿ. ಯಾಕಂದ್ರೆ ನಮಗೆ ತ್ರಾಸ ಆಗಕತ್ತೈತಿ. ಅಭಿವೃದ್ಧಿಯ ಭರವಸೆ ನೀಡಿದ ಯೋಜನೆ ಅರ್ಧದಲ್ಲೇ ನಿಂತಿರುವುದರಿಂದ ಸಾರ್ವಜನಿಕರು ಸಂಕಷ್ಟದ ಬದುಕು ನಡೆಸುತ್ತಿದ್ದಾರೆ. ಮಳೆ ಬಂದಾಗಲೆಲ್ಲ ರಸ್ತೆ ಕೆರೆಯಾಗಿ ಮಾರ್ಪಾಡುವ ಈ ಸಮಸ್ಯೆಗೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಯಾವಾಗ ಸ್ಪಂದಿಸುತ್ತಾರೆ ಎಂಬ ಪ್ರಶ್ನೆ ಈಗ ಸ್ಥಳೀಯರನ್ನ ಕಾಡ್ತಿದೆ. ಅಶೋಕ್, ಗ್ಯಾರಂಟಿ ನ್ಯೂಸ್, ಬಾಗಲಕೋಟೆ.